ಬೆಳಗಾವಿ ಸಾರ್ವಜನಿಕರಿಗೆ ಯುದ್ಧದಂತ ಸಂದರ್ಭ, ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಪಬ್ಲಿಕ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಬ್ಲ್ಯಾಕ್ಔಟ್ ಅಂತಂತ ಹೇಳಿ ಒಂದು ಮಾಕ್ ಡ್ರಿಲ್ ಅನ್ನ ನಾವು ಕುವೆಂಪು ನಗರ ಮತ್ತು ಹನುಮಾನ್ ನಗರ ಫಿಫ್ತ್ ಸ್ಟೇಜ್ ನಲ್ಲಿ ಹಮ್ಮಿಕೊಂಡಿರ್ತೀವಿ. ಇದಕ್ಕೆ ನಮಗೆ ಸಹಕರಿಸಿದಂತ ಡಿಪಾರ್ಟ್ಮೆಂಟ್ಗಳು ಪೊಲೀಸ್ ಕಮಿಷನರ್ ಆಫೀಸ್ ಅವರು ಮತ್ತು UDC PD ಅವರು ಅಂಡ್ ACP ಟ್ರಾಫಿಕ್ನವರು ಮತ್ತು ನಗರ ಪಾಲಿಕೆಯವರು ಮತ್ತು ಎಲ್ಲಾ ಸಿಬ್ಬಂದಿಗಳು, ನಗರ ಸೇವಕರು, ಇಲ್ಲಿನ 2 ಸಚಿವತ್ರಯರು ಮತ್ತು ಶಾಸಕರು ಆಗಿರ್ತಾರೆ. ಇದರ ಅವೇರ್ನೆಸ್ ನಾವು 3 ದಿನಗಳಿಂದನೂ ಮಾನ್ಯ ಎಲ್ಲಾ ಸಾರ್ವಜನಿಕರಿಗೆ ಏನ್ ಹೇಳ್ತೀವಿ ಅಂದ್ರೆ, ಯುದ್ಧದಂತ ಸಂದರ್ಭದ ಬಂದಾಗ, ಈಗ ಸದ್ಯಕ್ಕೆ ಯುದ್ಧ ಸಂದರ್ಭ ಇಲ್ಲ, ಆದಾಗ್ಯೂ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಡಿಸಾಸ್ಟರ್, ಯುದ್ಧದಂತ ಸಂದರ್ಭ ಘೋಷಣೆ ಆದಲ್ಲಿ ನಾವು ಪ್ರಿಪೇರ್ಡ್ನೆಸ್ ಹೇಗಿರ್ಬೇಕು, ಅಲರ್ಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಅಣುಕು ಪ್ರದರ್ಶನ ಮಾಡಿರ್ತೀವಿ. ಸಾರ್ವಜನಿಕರು ತಾವೇ ತಮ್ಮ ಮನೆಗಳ ಲೈಟ್ ಗಳನ್ನ ಆಫ್ ಮಾಡುವ ಮೂಲಕ ತಮ್ಮ ಜಾಗೃತಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಪ್ರದರ್ಶನ ಮಾಡುವಂತ ಒಂದು ಸಂದರ್ಭ. ಇವತ್ತು ನಾವು ಬಹಳ ಯಶಸ್ವಿಯಾಗಿ ತಾವು ಎಲ್ಲರೂ ತಮ್ಮ ಕಣ್ಣುಗಳಿಂದಾನೇ ನೋಡಿದಿರಿ ಹೇಗೆ ಅವರು ನಾವೊಂದು 5 ಸೈರನ್ ಕೂಗ್ಸಿದ್ವಿ. ಮೊದಲನೇ ಸೈರನ್ ಮೊದಲನೇ ಅಲರ್ಟ್ ಆಗಿರುತ್ತೆ. ಹಲವಾರು ಮಂದಿ ಆ ಅಲರ್ಟ್ನೆಸ್ಗೆ ಬಂದಿರೋದಿಲ್ಲ. 2ನೇ ಬಾರಿ ಸೈರನ್ ಮಾಡಿರ್ತೀವಿ. 3ನೇ ಸೈರನ್ಗೆ ಪ್ರತಿಯೊಬ್ಬರು ಆಫ್ ಮಾಡಿದ್ದನ್ನ ತಾವೆಲ್ಲರೂ ನೋಡಿದ್ದೀರಿ. 5ನೇ ಸೈರನ್ ಆಗೋಷ್ಟರಲ್ಲಿ ಎಲ್ಲರೂ ಟೋಟಲ್ ತಮ್ಮ ಬೀದಿ ದೀಪದಿಂದ ಹಿಡಿದು ಎಲ್ಲ ಅವರವರ ಮನೆಗಳ ದೀಪಗಳನ್ನು ಸಹಿತ ಆಫ್ ಮಾಡಿಕೊಂಡು ನಮ್ಗೆ ಸಾರ್ವಜನಿಕರ ಅಲರ್ಟ್ನೆಸ್ ಬಗ್ಗೆ ಇದನ್ನ ಹೇಳಿದ್ರು. ಇದಕ್ಕೆ ನಾನು ಎಲ್ಲಾ ಸಾರ್ವಜನಿಕರಿಗೆ ನಾನು ಧನ್ಯವಾದಗಳನ್ನ ಜಿಲ್ಲಾಡಳಿತದ ಪರವಾಗಿ ನಾನು ಹೇಳಕ್ಕೆ ಬಯಸ್ತೇನೆ. ಚಂದ್ರನ ಲೈಟ್ ಅಲ್ಲಲ್ಲ ಅದ ಮಿಸಾಲ್ ಇವಾಗ 5 ನಿಮಿಷ ಯುದ್ಧದಂತ ಸಂದರ್ಭದಲ್ಲಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಮಾಡ್ತೇವೆ ಸುನಿಲ್ ಹೇಳಿ, ಎಲ್ರಿಗೆ ಹೇಳ್ಬಿಡಿ, ಫೋನ್ದಲ್ಲಿ ಹೇಳ್ಬಿಡಿ. ಸೂಪರ್. ಹೋದ್ರು
ಆಸ್ಪತ್ರೆಗಳಲ್ಲಿ ತುರ್ತುರಿತ ಘಟಕ ಹಾಗೂ ಅವಶ್ಯಕತೆಯಿಂದ ಸಂಘಟನೆಗಳಲ್ಲಿ ಕಡಿಮೆ ಪ್ರಮಾಣದ ವಿದ್ಯುತ್ ಸಂಪರ್ಕ ಇಟ್ಟುಕೊಂಡು ಕಾರ್ಯನಿರ್ವಹಿಸುವುದು ಹಾಗೂ ಅನಾವಶ್ಯಕ ಇದ್ದಲ್ಲಿ ಬೀದಿ ದೀಪಗಳನ್ನು ಆರಿಸುವುದು. ಸ್ಥಳದಲ್ಲಿ ಆದ ತಕ್ಷಣ ಒಂದೇ ಸ್ಥಳದಲ್ಲಿ ತೊಡಗುಗೊಳ್ಳಾಗಲು ಅತಿಬೆಚ್ಚಲು ಬೇರೆ ಬೇರೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವುದು. ಪ್ರಕಟಣೆ ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ. ಏನಿದ್ರ कैमरा प्लग चाहिए था ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.